ಸರಿ ಪೂಜಾ, ಈಗ ಕೋರ್ಟಲ್ಲಿ ಏನಾಗ್ತಿರುತ್ತೆ? ಜೆಪಿ ಈಗ ಕೋರ್ಟಲ್ಲಿ ವಾದ ಮಾಡ್ತಿಲ್ಲ ಅಂದ್ರೆ ಆ ಜಾಗಕ್ಕೆ ಖಂಡಿತವಾಗ್ಲೂ ಬೇರೆ ಯಾರೋ ಬಂದಿರ್ತಾರೆ. ಅಲ್ಲೇನ್ ನಡೀತಿದೆ ಅಂತ ನಮಗ್ ಗೊತ್ತಾಗ್ಬೇಕು ತಾನೆ. ನೀನ್ ಮೊದ್ಲು ಅಶ್ವಿನಿಗ್ ಫೋನ್ ಮಾಡಿ ಕೇಳು ಅಲ್ಲೇನ್ ನಡೀತಿದೆ ಅಂತ. ಅತ್ತೆ ಇವಾಗ ಕೋರ್ಟ್ ಒಳಗಡೆ ಇರ್ತಾರೆ. ಈಗ ಫೋನ್ ಮಾಡೋದು ಅಷ್ಟು ಸರಿ ಹೋಗಲ್ಲ. ಏನಿದ್ರು ಬ್ರೇಕ್ ಟೈಮಲ್ಲಿ ಮಾಡ್ತೀನಿ. ಅದ್ಕೆ ಪ್ರಿಯಾ ಏನೋ ವಾಟ್ಸಪ್ ಮೆಸೇಜ್ ಮಾಡಿದಾಳೆ, ನೋಡ್ತೀನಿ ರೀ. ನೋಡು. ಓ, ಏನೋ ವಿಡಿಯೋ ಕಳ್ಸಿದಾಳೆ ಅದ್ಕೆ. ಹೌದಾ? ಅದ್ಕೆ ಇಲ್ಲಿ ನೋಡಿ. ಅಲ್ಲಿ ಮುಗೀತು ಕತೆ. ಅರ್ಜುನ್ ವಿರುದ್ಧ ಸೇವಂತಿ ಕೇಸ್ ಗೆದ್ದಾಗೇನೆ. ಅದ್ಕೆ ನೀವ್ ಮೊಮ್ಮಗನ ಆಡ್ಸ್ಬೇಕು ಅನ್ನೋ ಆಸೆನ ಇವತ್ತಿಲ್ಲೇ ಬಿಟ್ಬಿಡಿ. ಜನ್ಮ ಪೂರ್ತಿ ಒಣಗೋಗಿದ್ ಮರದ ಆಶ್ರಯದಲ್ಲಿದ್ದು ಅವಳು ಹೇಳ್ದಂಗ್ ನೀವ್ ಕೇಳ್ಕೊಂಡಿರ್ಬೇಕಾಗತ್ತೆ. ಹಾಗ್ಯಾಕಂತೀರಾ ಚಿಕ್ಕಿ? ನಮ್ ಸೇವಂತಿ ಏನ್ ಕಮ್ಮಿನಾ? ವಾದಕ್ ನಿಂತ್ಕೊಂಡ್ರೆ ಭಾವ ಏನು ಅವ್ರ ತಾತ ಬಂದ್ರು ಗೆಲ್ತಾಳೆ, ಅಷ್ಟು ಪವರ್ಫುಲ್. ನೋಡಿದ್ರಲ್ಲ ಕರಿ ಕೋಟ್ ಹಾಕೊಂಡು ಎಷ್ಟು ಕಾನ್ಫಿಡೆಂಟ್ ಆಗಿ ನಿಂತಿದ್ಲು ಅಂತ. ಹೆಣ್ಮಕ್ಳನ್ನ ಮಾತಲ್ಲಿ ಸೋಲ್ಸಕ್ಕಾಗತ್ತಾ? ಅದು ಸೇವಂತಿ ಅಂತವ್ರನ್ನ. ಏನ್ರೇ ವಿಷಯ? ಕರಿ ಕೊಟ್ಟು ಸೇವಂತಿ ಅಂತ ಹೇಳ್ತಾ ಇದ್ದೀರಾ? ಹಾ, ಅಮ್ಮ, ಅದ್ಕೆ ಅಮ್ಮ ಇಲ್ಲೋಡಮ್ಮ ಸೇವಂತಿನ. ಇದೇನೆ ಅವಳ ಕೇಸ್ನ ಅವಳೇ ವಾದ ಮಾಡ್ತಿದ್ದಾಳ? ಹೌದು ಅತ್ತೆ. ಜೆಪಿ ಒಪ್ಲಿಲ್ಲ, ಬೇರೆ ಲಾಯರ್ ಸಿಗ್ಲಿಲ್ಲ ಅಂತ ಅನ್ಸುತ್ತೆ. ಬೇರೆ ದಾರಿ ಇಲ್ಲದೆ ಅವಳೇ ವಾದ ಮಾಡ್ತಿದ್ದಾಳೆ. ಏನಾಗಿದೆ ಇವಳಿಗೆ? ನಾನೀಗ ತಾನೇ ದೇವ್ರ ಹತ್ರ ಆ ಜೆಪಿ ಕೇಸಿಂದ ಹಿಂದೆ ಸರಿದಿದ್ದಕ್ಕೆ ತುಪ್ಪದ ದೀಪ ಹಚ್ಚಿ ಬೇಡ್ಕೊಂಡೆ. ಗಂಡ ಹೆಂಡತಿಗೆ ಒಳ್ಳೇದಾಗ್ಲಿ, ಇನ್ಯಾವ ತೊಂದ್ರೆನೂ ಕೊಡ್ಬೇಡಪ್ಪ ಅಂತ. ಅಷ್ಟ್ರಲ್ಲಿ ಆ ಸೇವಂತಿ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಹೇಳ್ಕೊಳ್ತಾ ಇದ್ದಾಳಲ್ಲ. ಅವಳ ಕೇಸ್ನ ಅವಳೇ ತಗೊಳ್ತಾಳೆ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಒಂದಂತೂ ಸತ್ಯ, ನಾನ್ ಬೇಕಾದ್ರೆ ಬರ್ಕೊಡ್ತೀನಿ. ನನ್ನ ಮೊಮ್ಮಗನ ಮುಂದೆ ಅವಳು ಗೆಲ್ಲಲ್ಲ ಗೆಲ್ಲಲ್ಲ ಗೆಲ್ಲಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ನನಗೂ ಅದೇ ಬೇಕಾಗಿದ್ದಿದ್ದು. ನನ್ನ ಮೊಮ್ಮಗ ಗೆಲ್ಲಬೇಕು, ಆ ಸೇವಂತಿ ಸೋಲ್ಬೇಕು. ಕೂತ್ರೆ ತಪ್ಪು ನಿಂತ್ರೆ ತಪ್ಪು ಅಂತ ಡೈವರ್ಸ್ಗೆ ಹೋಗೋ ಗಂಡ ಹೆಂಡತಿಗೆಲ್ಲ ಇವರಿಬ್ರು ಒಂದು ಪಾಠ ಆಗ್ಬೇಕು. ಅಮ್ಮ, ಸೇವಂತಿ ಸೋಲ್ತಾಳೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಗಮ್ಮ ಹೇಳ್ತಿದ್ಯಾ? ಹೇಗೆ ಅಂದ್ರೆ, ಆ ಮನೆ ಮೂರ್ಖ ಜೆಪಿ ಇದಾನಲ್ಲ, ಅವನು ಈ ಕೇಸಿಂದ ಹಿಂದೆ ಸರಿದಿದ್ದಾನೆ ಅಂದ್ರೆ ಅವನು ನನ್ನ ಮೊಮ್ಮಗನ ಮುಂದೆ ಗೆಲ್ಲಕ್ಕಾಗಲ್ಲ ಅಂತ. ಅಂಥದ್ರಲ್ಲಿ ಈ ಸೇವಂತಿ ಗೆಲ್ತಾಳೇನೆ? ಈ ಕೆಲ್ಸ ಮೊದ್ಲೇ ಮಾಡಿ ಅವಳೇ ವಾದ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಹಾ, ಅಯ್ಯೋ ದಡ್ಡಿಗಳ. ತಗೋ. Okay, you can proceed with your petition. ಥ್ಯಾಂಕ್ ಯು, ಯುವರ್ ಆನರ್. ಕಂಗ್ರ್ಯಾಚುಲೇಷನ್ ಸೇವಂತಿ, ನಿಮ್ಮ ಪರವಾಗಿ ನೀವೇ ವಾದ ಮಾಡಕ್ ಬಂದಿದ್ದೀರಾ. ಖುಷಿ ಆಗ್ತಿದೆ. ಆಲ್ ದಿ ಬೆಸ್ಟ್.
ಈ ಗೆಲುವು ನಿಮ್ಮದೇ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ಸ್. ಯುವರ್ ಆನರ್, ಪಾರ್ಟಿ ಇನ್ ಪರ್ಸನ್ ಆಗಿ ಬಂದು ವಾದ ಮಾಡಬೇಕಾದ್ರೆ ಕೋರ್ಟ್ ಧರಿಸಬಹುದು. ಆ ರೀತಿ ಕೋರ್ಟ್ ಧರಿಸೋದಕ್ಕೆ ಅವಕಾಶ ಇಲ್ಲದೆ ಇರೋದು ನನ್ನಂತ ಆರೋಪ ಹೊತ್ತ ಅಡ್ವೊಕೇಟ್ಗಳಿಗೆ ಮಾತ್ರ ಅನ್ನೋದನ್ನ ಶ್ರೀಮತಿ ಸೇವಂತಿ ಅವರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. Okay, Mrs. Sevanti. You may go ahead with your dress code. ಥ್ಯಾಂಕ್ ಯು, ಯುವರ್ ಆನರ್. ನೀವು ಇಶ್ಯೂ ಮಾಡಿರೋ ಡಿವೋರ್ಸ್ ನೋಟಿಸ್ ಅಲ್ಲಿ ಡೇಟ್ ಬಗ್ಗೆ ಅರ್ಜುನ್ಗೆ ಅನುಮಾನ ಇದೆ. ದಯವಿಟ್ಟು ಅದನ್ನು ಕ್ಲಾರಿಫೈ ಮಾಡಿ. ಅದೊಂದು ಸಣ್ಣ ಮಿಸ್ಟೇಕ್, ಯುವರ್ ಆನರ್. ವಾಟ್? ಅದು ನಿಮ್ಮ ದೃಷ್ಟಿಯಲ್ಲಿ ಸಣ್ಣ ಮಿಸ್ಟೇಕಾ? ಅದು ಪ್ರಮುಖವಾದ ದಾಖಲೆ ಪತ್ರ, ಮೈ ಡಿಯರ್ ಲಾಯರ್ ಅವರೇ. ಅದು 7-8 ವರ್ಷ ಮುದ್ದಾಗಿ ಸಂಸಾರ ಮಾಡಿರೋ ನಿಮ್ಮ ಗಂಡನಿಗೆ ನೀವು ಕಳಿಸ್ತಿರುವಂತ ಡಿವೋರ್ಸ್ ನೋಟಿಸ್. ನೀವೇ ಒಬ್ಬ ಸ್ವತಃ ಜವಾಬ್ದಾರಿಯುತ ಲಾಯರ್ ಆಗಿ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ, ಯುವರ್ ಆನರ್? ಮನೇಲಿ ಮೆಂಟಲಿ ಟಾರ್ಚರ್ ಕೊಡೋಂಥ ಗಂಡಂದ್ರಿರುವಾಗ ಹೆಂಡತಿಯಂದ್ರಿಗೆ ಈ ಥರ ಮರುವು ಸರ್ವೇ ಸಾಮಾನ್ಯ ಅಲ್ವಾ? ಅದರಲ್ಲೂ ವಿ ಆರ್ ಟಿಪಿಕಲ್ ಇಂಡಿಯನ್ಸ್. ಪ್ರತಿನಿತ್ಯ ನೂರಾರು ಜಂಜಾಟಗಳ ಜೊತೆ ಬದುಕ್ತಾ ಇರ್ತೀವಿ. ನನ್ ಗಂಡ ಸರಿಯಾಗಿದಾನೋ ಇಲ್ವೋ ಅಂತ ತಿಳ್ಕೊಳ್ಳೋದ್ರಲ್ಲೇ ಎಷ್ಟೋ ವರ್ಷಗಳನ್ನ ಕಳೆದು ಬಿಟ್ಟಿರ್ತೀವಿ. ಇನ್ನ ಈ ಡೇಟ್ನ ಮರೆಯೋದು ಯಾವ ದೊಡ್ಡ ವಿಷಯ? ಅದು ಸರ್ವೇ ಸಾಮಾನ್ಯ ಅಲ್ವಾ? ಈಗ ನೀವೇ ನೋಡಿದ್ರಲ್ಲ ಯುವರ್ ಆನರ್, ಡ್ರೆಸ್ ಕೋಡ್ ಜೊತೆ ವಾದ ಮಾಡಬಹುದು ಅನ್ನೋ ವಿಷಯನ ನಾನ್ ಮರ್ತೇ ಬಿಟ್ಟಿದ್ದೆ. ಆದ್ರೆ ಕೋರ್ಟ್ಗೆ ಬೇಕಾಗಿರೋದು ನಿಮ್ಮ ಮರುವು ಅಥವಾ ನೆನಪಿನ ಶಕ್ತಿ ಅಲ್ಲ. ಇಲ್ಲಿ ಯಾರು ನಿಮ್ಮ IQ ಟೆಸ್ಟ್ ನ ಮಾಡೋರಿಲ್ಲ. ಇಲ್ಲಿ ಯಾರಿಗೂ ಬೇಕಾಗೂ ಇಲ್ಲ. ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ. ಸಾಕ್ಷಿ ಅಷ್ಟೇ ಬೇಕಾಗಿರೋದು. ನನ್ ಪ್ರಕಾರ ಅದೊಂದು ಸಾಕ್ಷಿನೇ ಅಲ್ಲ. ಆಹಾ, ಒಳ್ಳೆ ಜೋಕ್ ಕಟ್ ಮಾಡ್ತೀರಿ ನೀವು. ಸೈಲೆನ್ಸ್. ಯುವರ್ ಆನರ್, ಇವರು ತಾವೇ ಸ್ವತಃ ತಮ್ಮ ಕೈಯಾರ ಪ್ರಿಪೇರ್ ಮಾಡಿರುವಂತ ನೋಟಿಸ್ ಅನ್ನ ಒಂದು ಸಾಕ್ಷಿ ಅಂತ ಪರಿಗಣಿಸಬಾರದು ಅಂತ ಸ್ವತಃ ತಾವೇ ಹೇಳ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಇವ್ರು ನನ್ನ ಮೇಲೆ ಮಾಡಿರೋ ಆರೋಪದಲ್ಲಾಗ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಅಲ್ಲಾಗ್ಲಿ ಉರುಳಿರೋದಕ್ಕೆ ಹೇಗ್ ಸಾಧ್ಯ? ಯುವರ್ ಆನರ್, ದಯವಿಟ್ಟು ತಾವದನ್ನ ಯಾವುದನ್ನು ಸಾಕ್ಷಿ ಅಂತ ಪರಿಗಣಿಸಲೇಬಾರದು. ಅವೆಲ್ಲ ಪಾಪ ಬೈ ಮಿಸ್ಟೇಕ್ ಇವರ ಮರ್ವಿನಿಂದ ಹುಟ್ಟಿರುವಂತ ಪಾಪದ ಕೂಸುಗಳು. ಬಟ್ ಈ ಪಾಪದ ಕೂಸುಗಳು ಎಲ್ಲಿಂದ, ಹೇಗೆ, ಯಾರಿಂದ ಜನ್ಮ ತಾಳದ್ವು? ಇವುಗಳ ಜನಕ ಯಾರು? ಇವಕ್ಕೆ ಆಮ್ಲಜನಕ ನೀಡಿ ನೀರೆರೆದವ್ರು ಯಾರು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯುವರ್ ಆನರ್. ಯಾಕಂದ್ರೆ ನನ್ನನ್ನು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೋಬೇಕಲ್ಲ. ಪ್ರೊಸೀಡ್. ಯುವರ್ ಆನರ್, ತಾವು ಕೊಟ್ಟ ಕಾಲಾವಕಾಶದಲ್ಲಿ ನನಗೆ ಒಂದು ವಿಷಯ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅವತ್ತು ಮೈಸೂರು ಲಾಡ್ಜ್ ಅಲ್ಲಿ ನಡೆದ ಘಟನೆ ಸಂಪೂರ್ಣ ಪ್ರೀ ಪ್ಲಾನ್ಡ್. ಅದರ ಬೆನ್ನಹತ್ತಿ ನಾನೇ ಸ್ವತಃ ಮತ್ತೆ ಮೈಸೂರಿಗೆ ಹೋಗಿ ಎನ್ಕ್ವೈರಿ ಮಾಡಿದಾಗ ನನಗೆ ತಿಳಿದು ಬಂದಿದ್ದು ಅದರ ಸತ್ಯಗಳೇ ಬೇರೆ.